ನಮಸ್ಕಾರ. ಇಡೀ ದೇಶದಲ್ಲಿ ಯಾವ ರೀತಿಯಾಗಿ ಅಕ್ರಮ ಗೋವಿನ ಬಗ್ಗೆ ನಡೀತಾ ಇದೆ ಚಟುವಟಿಕೆ ತಾವೆಲ್ಲ ನೋಡ್ಬೋದು. ಮತ್ತೊಂದು ಯಾವ ರೀತಿ ತುಂಬಿದ್ದಾರೆ ಅಂದರೆ ಇದು ಗಾಡಿ ತೆಲಂಗಾಣ ಪಾಸಿಂಗ್ದು. ನಾವೆಲ್ಲ ಕಾರ್ಯಕರ್ತರೆಲ್ಲ ಫೋನ್ ಮಾಡಿ ನಮಗೆಲ್ಲ ಫೋನ್ ಮಾಡ್ತಾರೆ ಶ್ರೀರಾಮ್ ಸರ್ಗೆ. ಈ ರೀತಿಯಾಗಿ ತುಂಬ್ಕೊಂಡು ಹೋಗಿ ಸುಮಾರು ಈ ಟ್ರಕ್ನಲ್ಲಿ ಈ ರೀತಿಯಾಗಿ ದಂಡುಗಳು ತುಂಬ್ಕೊಂಡು ಹೋಗ್ತಾರೆ ಅಂದರೆ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಏನಾದರೂ ಕಾನೂನು ಸತ್ತೋಗಿದೆಯಾ? ಒಳಗಡೆ ನೋಡ್ಬೋದು ಎಷ್ಟಿದೆ. 18 ಅವ್ರಿ 18 20 20 13 18 ಗೋವುಗಳನ್ನ ಈ ರೀತಿಯಾಗಿ ಮತಾಂತರ ತುಂಬಿಕೊಂಡು ಹೋಗ್ತಾರೆ. ನಾನು ಸಿಂದಗಿ ಪೊಲೀಸರಲ್ಲಿ ವಿನಂತಿ ಮಾಡ್ತೀನಿ, ವಿಜಯಪುರದ ಎಸ್ ಪಿ ಅವರಿಗೆ ವಿನಂತಿ ಮಾಡ್ತೀನಿ, ಈ ರೀತಿಯಾಗಿ ಅಕ್ರಮವಾಗಿ ಚಟುವಟಿಕೆ ಮಾಡುತ್ತಿರುವಂತಹ ಎಲ್ಲಾ ಗಾಡಿಗಳನ್ನ ಸೀಸ್ ಮಾಡಬೇಕು. ಇವ್ರ ಮೇಲೆ ತಕ್ಷಣ ಏನಪ್ಪ ಕ್ರಮ ಆಗ್ಬೇಕಂತೇಳಿ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಎರಡು ಗಾಡಿ ಚೆಕ್ ಮಾಡಿ ಬಿಟ್ಟರಿ. ಇದು ನೋಡಿ, ನೇರವಾಗಿ ಏನಪ್ಪಾ ಅಂದ್ರೆ ಪೊಲೀಸರು ಇದರಲ್ಲಿ ತಂದ ಹಿಡಿದಾರೆ. ಪೊಲೀಸರೇ ನೇರವಾಗಿ ಗಾಡಿ ಚೆಕ್ ಮಾಡ್ತಾರೆ. 300-400 ರೂಪಾಯಿ ತಗೊಂಡು ಗಾಡಿಗಳನ್ನು ಬಿಡ್ತಾರೆ. ನಾನು ನೇರವಾಗಿ ಪೊಲೀಸರನ್ನು ವಿನಂತಿ ಮಾಡ್ತೀನಿ, ಈ ರೀತಿಯಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಪೊಲೀಸರು ಹೊಣೆಗಾರಾಗ್ತಾರೆ ಅಂತೇಳಿ ಈ ಮೂಲಕ ಸ್ಪಷ್ಟವಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ. ಈ ರೀತಿಯಾಗಿ ಅಕ್ರಮವಾಗಿ ಗೋವುಗಳನ್ನು ತುಂಬ್ಕೊಂಡ್ಬರೋದು ನಮ್ಮ ದೇಶದ ಕಾನೂನನ್ನು ಇಲ್ಲ. ಅದಕ್ಕೆ ನೇರವಾಗಿ ಮತಾಂತರ ನಿಮ್ಗೆ ಎಚ್ಚರಿಕೆ ಹೇಳ್ತೀನಿ. ನೀವು ಎಷ್ಟೇ ತಿಪ್ಪರಾಗೋದು ಕೂಡ ಗೋವನ್ನ ತಡಿಲಿಕ್ಕೆ ನಮ್ಮ ಶ್ರೀರಾಮ್ ಸೇನೆ ಸದಾ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಏನೇ ಕಾನೂನು ಕ್ರಮ ಏನಾಗಬೇಕು, ಕಾನೂನು ಕ್ರಮ ಆಗಲೇಬೇಕು. ಸಿಂದಗಿ ಪೊಲೀಸ್ನ PSI ಅವರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ನ ವಿನಂತಿ ಮಾಡ್ತೀನಿ ಈ ವಿಡಿಯೋ ಮುಖಾಂತರ. ಯಾಕಂದ್ರೆ ಇದು GPS ಮುಖಾಂತರ ವಿಡಿಯೋ ಮಾಡ್ಕೊತೀವಿ. ನೀವೇನಾದರೂ ಮಾತೇನಾದರೂ ಚೇಂಜ್ ಮಾಡಿದ್ರೆ ಅದಕ್ಕೆ ನಾವು ಯಾವತ್ತೂ ಕೂಡ ಬಿಡಲ್ಲ ಅಂತೇಳಿ ಈ ಮೂಲಕ ಮತ್ತೊಮ್ಮೆ ಎಚ್ಚರಿಕೆ ಮಾಡ್ತೀನಿ. ಈ ರೀತಿಯಾಗಿ ಗೋವುಗಳನ್ನ ತುಂಬಿಕೊಂಡು ಹೋಗುವಂಥ ಕಾನೂನು ನಮ್ಮ ದೇಶದ ಸಂವಿಧಾನದಲ್ಲಿ ಇಲ್ಲ. ಅದಕ್ಕೆ ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತೀನಿ, ಕಲಬುರಗಿ ಮಾರ್ಗವಾಗಿ ಅಂದರೆ ವಿಜಯಪುರದಿಂದ ಕಲಬುರಗಿ ಮಾರ್ಗವಾಗಿ ಈ ರೀತಿಯಾಗಿ ಗೋವುಗಳನ್ನ ತುಂಬಿಕೊಂಡು ಹೋಗ್ತಾರೆ. ಇದು ನಮ್ಮೆಲ್ಲ ಕಾರ್ಯಕರ್ತರು ಪ್ರಶ್ನೆ ಮಾಡಿದ ತಕ್ಷಣ ಅವ್ರ ಮೇಲೆ ಹಲ್ಲೆ ಮಾಡ್ಕೋ ಪ್ರಯತ್ನ ಮಾಡ್ತಾರೆ. ಅಂದರೆ ಗೋವುಗಳನ್ನು ರಕ್ಷಣೆ ಮಾಡಬಾರ್ದು. ಗೋವುಗಳನ್ನು ಯಾರು ರಕ್ಷಣೆ ಮಾಡಬಾರ್ದ? ಒಂದು ವೇಳೆ ಗೋವುಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯಕರ್ತರಿಗೆ ಬೆಂಬಲ ಇಲ್ಲ. ಅದಕ್ಕೆ ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನು ವಿನಂತಿ ಮಾಡ್ತೀನಿ, ಯಾರು ಗೋವುಗಳನ್ನು ರಕ್ಷಣೆ ಮಾಡ್ತಾರೆ, ಯಾರು ಈ ರೀತಿಯಾಗಿ ದುಷ್ಟಶಕ್ತಿಗಳು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಯಾವುದು ಬಿಡಲ್ಲ. ತಕ್ಷಣವೇ ಈ ಗಾಡಿ ಮೇಲ್ಗಡೆ FIR ಆಗ್ಬೇಕಂತೇಳಿ ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ. ಇಡೀ ದೇಶದಲ್ಲಿ ಯಾವ ರೀತಿಯಾಗಿ ಅಕ್ರಮ ಗೋವಿನ ಬಗ್ಗೆ ನಡೀತಾ ಇದೆ ಚಟುವಟಿಕೆ ತಾವೆಲ್ಲ ನೋಡ್ಬೋದು. ಮತ್ತೊಂದು ಯಾವ ರೀತಿ ತುಂಬಿದ್ದಾರೆ ಅಂದರೆ ಇದು ಗಾಡಿ ತೆಲಂಗಾಣ ಪಾಸಿಂಗ್ದು. ನಾವೆಲ್ಲ ಕಾರ್ಯಕರ್ತರೆಲ್ಲ ಫೋನ್ ಮಾಡಿ ನಮಗೆಲ್ಲ ಫೋನ್ ಮಾಡ್ತಾರೆ ಶ್ರೀರಾಮ್ ಸರ್ಗೆ. ಈ ರೀತಿಯಾಗಿ ತುಂಬ್ಕೊಂಡು ಹೋಗಿ ಸುಮಾರು ಈ ಟ್ರಕ್ನಲ್ಲಿ ಈ ರೀತಿಯಾಗಿ ದಂಡುಗಳು ತುಂಬ್ಕೊಂಡು ಹೋಗ್ತಾರೆ ಅಂದರೆ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಏನಾದರೂ ಕಾನೂನು ಸತ್ತೋಗಿದೆಯಾ? ಒಳಗಡೆ ನೋಡ್ಬೋದು ಎಷ್ಟಿದೆ. 18 ಅವ್ರಿ 18 20 18 ಗೋವುಗಳನ್ನ ಈ ರೀತಿಯಾಗಿ ಮತಾಂತರ ತುಂಬಿಕೊಂಡು ಹೋಗ್ತಾರೆ. ನಾನು ಸಿಂದಗಿ ಪೊಲೀಸರಲ್ಲಿ ವಿನಂತಿ ಮಾಡ್ತೀನಿ, ವಿಜಯಪುರದ ಎಸ್ ಪಿ ಅವರಿಗೆ ವಿನಂತಿ ಮಾಡ್ತೀನಿ, ಈ ರೀತಿಯಾಗಿ ಅಕ್ರಮವಾಗಿ ಚಟುವಟಿಕೆ ಮಾಡುತ್ತಿರುವಂತಹ ಎಲ್ಲಾ ಗಾಡಿಗಳನ್ನ ಸೀಸ್ ಮಾಡಬೇಕು. ಇವ್ರ ಮೇಲೆ ತಕ್ಷಣ ಏನಪ್ಪ ಕ್ರಮ ಆಗ್ಬೇಕಂತೇಳಿ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಎರಡು ಗಾಡಿ ಚೆಕ್ ಮಾಡಿ ಬಿಟ್ಟರಿ. ಇದು ನೋಡಿ, ನೇರವಾಗಿ ಏನಪ್ಪಾ ಅಂದ್ರೆ ಪೊಲೀಸರು ಇದರಲ್ಲಿ ತಂದ ಹಿಡಿದಾರೆ. ಪೊಲೀಸರೇ ನೇರವಾಗಿ ಗಾಡಿ ಚೆಕ್ ಮಾಡ್ತಾರೆ. 300-400 ರೂಪಾಯಿ ತಗೊಂಡು ಗಾಡಿಗಳನ್ನು ಬಿಡ್ತಾರೆ. ನಾನು ನೇರವಾಗಿ ಪೊಲೀಸರನ್ನು ವಿನಂತಿ ಮಾಡ್ತೀನಿ, ಈ ರೀತಿಯಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಪೊಲೀಸರು ಹೊಣೆಗಾರಾಗ್ತಾರೆ ಅಂತೇಳಿ ಈ ಮೂಲಕ ಸ್ಪಷ್ಟವಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ. ಈ ರೀತಿಯಾಗಿ ಅಕ್ರಮವಾಗಿ ಗೋವುಗಳನ್ನು ತುಂಬ್ಕೊಂಡ್ಬರೋದು ನಮ್ಮ ದೇಶದ ಕಾನೂನನ್ನು ಇಲ್ಲ. ಅದಕ್ಕೆ ನೇರವಾಗಿ ಮತಾಂತರ ನಿಮ್ಗೆ ಎಚ್ಚರಿಕೆ ಹೇಳ್ತೀನಿ, ನೀವು ಎಷ್ಟೇ ತಿಪ್ಪರಾಗೋದು ಕೂಡ ಗೋವನ್ನ ತಡಿಲಿಕ್ಕೆ ನಮ್ಮ ಶ್ರೀರಾಮ್ ಸೇನೆ ಸದಾ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಏನೇ ಕಾನೂನು ಕ್ರಮ ಏನಾಗಬೇಕು, ಕಾನೂನು ಕ್ರಮ ಆಗಲೇಬೇಕು. ಸಿಂದಗಿ ಪೊಲೀಸ್ನ PSI ಅವರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ನ ವಿನಂತಿ ಮಾಡ್ತೀನಿ ಈ ವಿಡಿಯೋ ಮುಖಾಂತರ. ಯಾಕಂದ್ರೆ ಇದು GPS ಮುಖಾಂತರ ವಿಡಿಯೋ ಮಾಡ್ಕೊತೀವಿ. ನೀವೇನಾದರೂ ಮಾತೇನಾದರೂ ಚೇಂಜ್ ಮಾಡಿದ್ರೆ ಅದಕ್ಕೆ ನಾವು ಯಾವತ್ತೂ ಕೂಡ ಬಿಡಲ್ಲ ಅಂತೇಳಿ ಈ ಮೂಲಕ ಮತ್ತೊಮ್ಮೆ ಎಚ್ಚರಿಕೆ ಮಾಡ್ತೀನಿ. ಈ ರೀತಿಯಾಗಿ ಗೋವುಗಳನ್ನ ತುಂಬಿಕೊಂಡು ಹೋಗುವಂಥ ಕಾನೂನು ನಮ್ಮ ದೇಶದ ಸಂವಿಧಾನದಲ್ಲಿ ಇಲ್ಲ. ಅದಕ್ಕೆ ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತೀನಿ, ಕಲಬುರಗಿ ಮಾರ್ಗವಾಗಿ ಅಂದರೆ ವಿಜಯಪುರದಿಂದ ಕಲಬುರಗಿ ಮಾರ್ಗವಾಗಿ ಈ ರೀತಿಯಾಗಿ ಗೋವುಗಳನ್ನ ತುಂಬಿಕೊಂಡು ಹೋಗ್ತಾರೆ. ಇದು ನಮ್ಮೆಲ್ಲ ಕಾರ್ಯಕರ್ತರು ಪ್ರಶ್ನೆ ಮಾಡಿದ ತಕ್ಷಣ ಅವ್ರ ಮೇಲೆ ಹಲ್ಲೆ ಮಾಡ್ಕೋ ಪ್ರಯತ್ನ ಮಾಡ್ತಾರೆ. ಅಂದರೆ
ಗೋವುಗಳನ್ನು ರಕ್ಷಣೆ ಮಾಡಬಾರ್ದು ಯಾರು ರಕ್ಷಣೆ ಮಾಡಬಾರ್ದ. ಒಂದು ವೇಳೆ ಗೋವುಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯಕರ್ತರಿಗೆ ಬೆಂಬಲ ಇಲ್ಲ, ಅದಕ್ಕೆ ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನು ವಿನಂತಿ ಮಾಡ್ತೀನಿ, ಯಾರು ಗೋವುಗಳನ್ನು ರಕ್ಷಣೆ ಮಾಡ್ತಾರೆ, ಯಾರು ಈ ರೀತಿಯಾಗಿ ದುಷ್ಟಶಕ್ತಿಗಳು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಯಾವುದು ಬಿಡಲ್ಲ. ತಕ್ಷಣವೇ ಈ ಗಾಡಿ ಮೇಲ್ಗಡೆ FIR ಆಗಬೇಕಂತೇಳಿ ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ.